ನಮಸ್ಕಾರ ರೀ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಾಟರ್ಡೇ ಇತ್ತು, ನಮ್ಮ ಆಫೀಸ್ ಹಾಲಿಡೇ ಇರ್ತೈತಿ. ಅದಕ್ಕೆ ಬೆಳಗ್ಗೆ ಜಲ್ದಿ ಎದ್ದು ಮನೆಯದು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಫಸ್ಟ್ ರೂಮ್ ಹಾಲ್ ಕಸಾದು ಹೊಡ್ಕೊಂಡು ಕ್ಲೀನ್ ಮಾಡಿ ಆಮೇಲೆ ಕಿಚನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಈ ಕ್ಲೀನಿಂಗ್ ಗದ್ದಲ್ದಾಗ ನೀರು ಬೇರೆ ಖಾಲಿ ಆಯ್ತು. ಮತ್ತು ಮೋಟ್ರ್ ಆನ್ ಮಾಡ್ಬೇಕಂತೇಳಿ 4th ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಮಟ್ಟ ಹೋಗ್ಬೇಕು ನಾವು. ಸೊ ಮತ್ತು ಮೋಟ್ರ್ ಆನ್ ಮಾಡೋಕ್ಕಂತ ಗ್ರೌಂಡ್ ಫ್ಲೋರ್ ಮಟ್ಟ ಹೋದ್ನಿ. ಮೋಟ್ರ್ ಸ್ಟಾರ್ಟ್ ಮಾಡಿ ಬಂದು ಮತ್ತು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆದರೂ ಈ ಕಿಚನ್ದು ಹೆಣ್ಮಕ್ಳ ತ್ರಾಸ ಏನೈತಂತ ಇವಾಗ ಗೊತ್ತಾಗತ್ತೈತಿ. ಅಡುಗೆ ಮಾಡೋದು, ಬಾಂಡೆ ತಿಕ್ಕೋದು, ಕ್ಲೀನಿಂಗ್ ಮಾಡೋದು ಹೆವಿ ತ್ರಾಸ ಐತಿ ಮಾರಾಯ. ಸೊ ಈ ಕ್ಲೀನಿಂಗ್ ಮಾಡ್ಬೇಕಾದ್ರೆ ನಮ್ಮ ಕಲೀಗ್, ನಮ್ಮ ಸೀನಿಯರ್ ನಮ್ಮ ಮನೆಗೆ ಬಂದ್ರೆ ನಿನ್ನೆ ಎಲ್ಲರೂ ಸೇರಿ ಒಂದು ಮೂವಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಕ್ಲೀನಿಂಗೆಲ್ಲ ಮುಗಿಸಿ ಆಮೇಲೆ ರೆಡಿ ಆಗ್ಬೇಕಂತ ಹೇಳಿ ಕ್ಲೀನಿಂಗೆಲ್ಲ ಮುಗಿಸ್ಕೊಂಡ್ವಿ. ಮುಗಿದಾದ್ಮೇಲೆ ನಾವು ಅಷ್ಟು ಜಾಗಗಳಕ್ಕೆ ಮಾಡಿ ರೆಡಿ ಆದ್ವಿ. ಆವಾಗಲೇ ಟ್ಯಾಪ್ ವಾಟರ್ ಖಾಲಿ ಆಗಿತ್ತು, ಇವಾಗ ಡ್ರಿಂಕಿಂಗ್ ವಾಟರ್ ಖಾಲಿ ಆಗೈತಿ. ಖಾಲಿನಾ? ಆದರೂ ಏನಂದ್ರೆ ಈ ಬೆಂಗಳೂರಿನ ನೀರಿನ ಸಮಸ್ಯೆ ಭಾಳ ಐತಪ್ಪ. ಸರಿ ಇರಲಿ, ನೀರು ಮಧ್ಯಾಹ್ನ ತೊಂದರೆ ಆತಂತ ಹೇಳಿ ಮತ್ತು ನಾವೆಲ್ಲ ರೆಡಿಯಾಗಿ ಅಲ್ಲಿಂದ ಹೊರಟ್ವಿ. ಸೊ ನಾವು ಇವಾಗ ಹೋಗ್ತಿರೋದು ಎಲ್ಲಿ, ಯಾವ ಮೂವಿಗೆ ಎಲ್ಲ ಹೇಳ್ತೇನೆ, ಬರ್ರಿ ಹೋಗೋಣಂತ. ಸೊ ಎರಡು ಗಾಡಿ ಆನ್ ಮಾಡ್ಕೊಂಡ್ರೆ ನಾವು ಅಲ್ಲಿಂದ ಹೊರಟ್ವಿ. ನಂದು ಫಸ್ಟ್ ಲಾಗ್ ನೋಡಿದ್ಮೇಲೆ ಭಾಳ ಜನ ನಂಗೆ ಹೇಳಿದ್ದೆ ಬೈಕ್ ಹೊಡಿಬೇಕಾದ್ರೆ ಹೆಲ್ಮೆಟ್ ಹಾಕು ಅಂಥೇಳಿ. ನಾನು ರೆಗ್ಯುಲರಾಗಿ ಹಾಕ್ತೇನೆ, ಬಟ್ ಆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಹಾಕಿರಲಿಲ್ಲ. ಇವತ್ತು ಹಾಕ್ಕೊಂಡೆ ನೋಡ್ರಿ. ಸೊ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಪ್ಲೀಸ್ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೋರಿ. ಇಟ್ ಈಸ್ ಫಾರ್ ಯುವರ್ ಸೇಫ್ಟಿ. ನಾನು ಇನ್ನೊಬ್ಬ ಫ್ರೆಂಡ್ ಬರಬೇಕಿತ್ತು, ಅದಕ್ಕೆ ಅವ್ನು ಕರ್ಕೊಂಬರಕ್ಕಂತ ಹೇಳಿ ನನ್ನ ಫ್ರೆಂಡ್ ಮುಂದೆ ಹೋದ. ನಾವು ಅವ್ನಿಗೊಂದು ಲೊಕೇಶನ್ ಹೇಳಿದ್ವಿ, ಆ ಲೊಕೇಶನ್ಗೆ ಹೋಗಿರ್ತೀವಿ, ಅಲ್ಲಿ ಅವ್ನು ಕರ್ಕೊಂಡು ಅಲ್ಲಿಗೆ ಬಾ ಅಂತ ಹೇಳಿದ್ವಿ. ನಾವು ಅಲ್ಲಿಗೆ ಹೋಗಿ ವೆಯ್ಟ್ ಮಾಡಕತ್ತಿದ್ವಿ ಅವ್ರಿಗೋಸ್ಕರ. ಹಂಗೆ ಕಣ್ಣಸ್ತಾಗ ಆ ಕಡೆ ಸೆಕೆಂಡ್ ಹ್ಯಾಂಡ್ ಮಾರೋ ಕಾರ್ಗಳು ಕಂಡು ಅದು ನೋಡಿ ನಾವು ಯಾವಾಗಪ್ಪ ಕಾರ್ ತೊಗೊಳ್ಳೋದು ಅಂತ ಅನ್ನಿಸ್ತು. ಆದರೆ ಏನಪ್ಪ ಅಂತಂದರೆ ಎಲ್ಲದಕ್ಕೂ ಒಂದು ಟೈಮ್ ಬರ್ಬೇಕು, ಆ ಟೈಮ್ ಬರ್ಬಿಟ್ಟು ನಾವು ವೆಯ್ಟ್ ಮಾಡ್ಬೇಕು. ಹಂಗೆ ಅಂದ್ಕೊಂಡ್ರೆ ಅಲ್ಲೇ ವೆಯ್ಟ್ ಮಾಡಕತ್ತಿದ್ವಿ. ಅಷ್ಟೊತ್ತಿಗೆ ಅವರು ಬಂದರು. ಸೊ ನಾವು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೊಂಟ್ವಿ. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹೊಟ್ಟೆ ಭಾಳ ಹಸಿದಿತ್ತು. ಆಲ್ರೆಡಿ ಲೇಟ್ ಆಗಿತ್ತು, 1 ಗಂಟೆ ಆಗಕ್ಕೆ ಬಂದಿತ್ತು. ಸೊ ಡೈರೆಕ್ಟಾಗಿ ಊಟ ಮಾಡ್ಕೊಂಡು ಮೂವಿಗೆ ಹೋದ್ರೆ ಆತಂತೇಳಿ ಊಟ ಮಾಡೋಕ್ಕಂತ ಹೊಂಟ್ವಿ. ಆವಾಗ ನನ್ನ ಫ್ರೆಂಡ್ ಕರಾವಳಿ ಹೋಟ್ಲಿಗೆ ಹೋಗೋಣ ಅಂತಂದ. ಸರಿ ಅಲ್ಲೇ ಹೋದ್ರೆ ಆತಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ರೀಚ್ ಆದ್ವಿ ಕರಾವಳಿ ಹೋಟೆಲ್ಗೆ. ಸೊ ನಾವೆಲ್ಲ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಾನ್ ಬಿರಿಯಾನಿ 2, ಒಂದು ಪ್ರಾನ್ ಗೀ ರೈಸ್ಟು, ಮತ್ತು ನಿಗೇನು ಒಂದು ಕರ್ಡ್ ರೈಸ್. ಸೊ ಆರ್ಡರ್ ಬರೋವರೆಗೂ ಹಂಗೆ ಕಾಮಿಡಿ ಮಾಡ್ಕೊಂತ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂತ ಕುಂತಿದ್ವಿ. ಕೊನೆಗೂ ನಮ್ಮ ಆರ್ಡ್ರ್ ಬಂತಪ್ಪ. ಅವನವನು ಬೆಳಗ್ಗೆಯಿಂದ ಏನೂ ತಿನ್ಲಕ್ಕಾಗಿ ಹೊಟ್ಟೆ ಭಾಳ ಹಸಿರುತ್ತೆ ಎಲ್ಲರಿಗೂ. ಸೊ ಅದಕ್ಕೆ ಎಲ್ಲರೂ ಫುಲ್ ಬ್ಯಾಟಿಂಗ್ ಮಾಡಿ ಅಲ್ಲಿಂದ ಹೋಗಕ್ಕೆ ರೆಡಿ ಆದ್ವಿ. ಸೊ ನಮ್ಮ ಮೂವಿ ಇದ್ದಿದ್ದು 150ಗೆ, ಮಂತ್ರಿ ಸೆಂಟ್ರಲ್ ಮಾಲ್, JP ನಗರ.
ಆನ್ ಟೈಮ್ 1:45 ರೀಚ್ ಆದ್ವಿ. ಆದರೆ ನನ್ನ ಫ್ರೆಂಡ್ ಒಬ್ಬ ಲೈಮ್ ಜ್ಯೂಸ್ ಕುಡಿಯೋಣಂತ ಅನ್ನಕತ್ತಿದ್ದ. ಸರಿ, ಹೆಂಗಿದ್ರು ಮಲ್ಟಿಪ್ಲೆಕ್ಸ್ ಅಲ್ಲ, ಆರಾಮ್ಸೆ ಒಂದು 10-15 ನಿಮಿಷ ಆಡ್ಸ ಆಗ್ತಾನೆ. ಸೊ ಮೂವಿ ಏನು ಅಷ್ಟು ಜಲ್ದಿ ಸ್ಟಾರ್ಟ್ ಆಗಂಗಿಲ್ಲ. ಸರಿ ಕುಡಿದ್ರೆ ಆತಂತೇಳಿ ಎಲ್ಲರೂ ಸೇರಿ ಲೈಮ್ ಜ್ಯೂಸ್ ಕುಡಿಯೋಕೆ ಹೋದ್ವಿ. ಅಲ್ಲಿಂದ ಲೈಮ್ ಜ್ಯೂಸ್ ಕುಡಿದು ನಾವು ಸೆಂಟ್ರಲ್ ಮಾಲ್ ಒಳಗಡೆ ಬಂದ್ವಿ. ಸೊ ಅವಾಗಲೇ ನಾವೆಲ್ಲ ಮೂವಿ ಹೋಗ್ತೇವೆ ಅಂತ ಹೇಳಿದ್ರೆ ಅದು ಯಾವ ಮೂವಿಪ್ಪ ಅಂತಂದ್ರೆ ನಾನು ನೀನು ಅಲ್ಲ, ಇಟ್ಸ್ UI. ಸೊ ಐನಾಕ್ಸ್ ಎಂಟ್ರಿ ಆಗ್ಬೇಕಾದ್ರೆ ಅಲ್ಲಿ ಚೆಕ್ ಮಾಡ್ತಿರೋಬ್ರು ಅಕ್ಕ, ನೋಡಪ್ಪ ತಮ್ಮ ವೀಡಿಯೋ ಮಾಡೋಕೆ ಹೋಗ್ಬೇಡ ಅಂತಂದರು. ಆತ್ರಿ ಯಾಕಾರ ಅಂಥೇಳಿ ಅಲ್ಲಿಂದ ಮತ್ತೆ ನಾವು ಒಳಗಡೆ ಬಂದ್ವಿ. ಒಳಗಡೆ ಬರೋ ಅಷ್ಟರಲ್ಲಿ ನನ್ನ ಇಬ್ಬರು ಫ್ರೆಂಡ್ಸ್ ಎಲ್ಲೋ ಹೋಗ್ಬಿಟ್ಟಿದ್ರು, ಕಾಣಿಸ್ತಾನೆ ಇರಲಿಲ್ಲ. ಟಿಕೆಟ್ ಅವ್ರ ಹತ್ರನೇ ಇತ್ತು, ನಮಗೆ ಬೇರೆ ಯಾವ ಸ್ಕ್ರೀನ್ ಅಂತ ಸರಿ ಗೊತ್ತಿರಲಿಲ್ಲ. ಸರಿ ಅವ್ರು ಒಳಗಡೆ ಹೋಗಿರ್ಬೋದು ಅಂತೇಳಿ ನಾವು ಅಲ್ಲೇ UI ಮೂವಿ ಯಾವ ಸ್ಕ್ರೀನ್ ಆಯ್ತು ಅಂತ ಕೇಳಿಕೊಂಡು ಆ ಸ್ಕ್ರೀನ್ ಒಳಗಡೆ ಹೋದ್ವಿ. ಬಟ್ ಅವ್ರೇನು ಒಳಗಡೆ ಹೋಗಿರಲಿಲ್ಲ, ನಾವು ಹೋಗಿ ಕುಂತ ಮ್ಯಾಗ ಬಂದರು. ಮೂವಿ ಸ್ಟಾರ್ಟ್ ಆಯಿತು, ಬರ್ರಿ ಮೂವಿ ನೋಡ್ಕೊಂಡು ಆಮೇಲೆ ಹೆಂಗೈತೆ ಅಂತ ಹೇಳ್ತನು. ತಡೀರು ಒಂಚೂರು ಸುಧಾರಿಸ್ಕೋತೀನಿ, ಆಮೇಲೆ ಹೆಂಗೈತೆ ಅಂತ ಹೇಳ್ತೀನಿ. ಮೂವಿ ಫಸ್ಟ್ ಹಾಫ್ ಮುಗಿದ್ಬಾಗ ನನಗೆ ಅನಿಸಿದ್ದು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇಲ್ಲಿ ಉಪೇಂದ್ರ ಏನು ಹೇಳಕ್ಕೆ ಹೊರಟಿದಾರೋ ಅನ್ನೋದು ನನಗೆ ಅರ್ಥ ಆಗಲಿಲ್ಲೋ ಅದು ಮೂವಿನೇ ಅರ್ಥ ಆಗದೆ ಥರ ಇದೆ ಅಂತ ಗೊತ್ತಾಗಲಿಲ್ಲ ನನಗಂತೂ. ಬರ್ರಿ ನಮ್ಮ ದೋಸ್ತರು ಕೇಳೋಣ ಅವ್ರು ಹೆಂಗೆ ಅನಿಸ್ತು ಅಂತೇಳಿ ಪಿಕ್ಚರ್. ಹೇಳ್ರಪ್ಪ, ಹೇಳೋ ವಿನಯ್, ಫಸ್ಟ್ ಹಾಫ್ ಹೆಂಗೆ ಅನಿಸ್ತು ನಿಂಗೆ? ಅಲ್ಲ ಇದ್ರಾಗ ಏನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲಪ್ಪ. ಅಲ್ಲ ನಿನಗೇನು ಅರ್ಥ ಫಸ್ಟ್ ಹೇಳು. ಹೇಳ್ಸಮ್ಮ ಹೆಂಗೆ ಅನಿಸ್ತು? 250 ರೂಪಾಯಿ ವಾಪಸ್ ತಗೊಳ್ಳೋಣ, ಮನೆ ಕೊಟ್ಟಿರ್ತೀನಿ. ಫೋಕಸ್ ಸಿಗ್ತಾ ಇವಾಗ. ಕಣ್ಣು ಕಿವಿ ಎಲ್ಲ ಮೂಕ ವಿಸ್ಮಿತವಾಗಿದೆ ವಿನಯ್ಗೆ. ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ಅದ್ರಾಗ ಇವ್ ನನ್ನ ಫ್ರೆಂಡ್ ಅಂತೂ ಫಸ್ಟ್ ಹಾಫ್ ನಮ್ಮ ಮಕ್ಕೊಂಡು ಬಿಟ್ಟ ಅಂತ ಥಿಯೇಟ್ರ್ ಒಳಗಡೆ. ಮೂವಿ ಹೆಂಗೆ ಅನಿಸ್ತು? ಅಲ್ಲ ಮೂವಿ ನೋಡಿದ್ರೆ ಹೇಳ. ಇವಾಗ ಇವರೆಲ್ಲ ಪ್ಲ್ಯಾನ್ ಮಾಡ್ತಾ ಇರೋದು ನೆಕ್ಸ್ಟ್ ಹಾಫು UI ಬಿಟ್ಬಿಟ್ಟು ಮ್ಯಾಕ್ಸ್ ಹೋಗೋಣ ಅಲ್ಲೇ ಅಂತ. ಬಟ್ ಮ್ಯಾಕ್ಸ್ ಮೂವಿ ನಮ್ಗೆ ಯಾವ ಸ್ಕ್ರೀನಲ್ಲಿ ರನ್ ಆಗ್ತಿದೆ ಅಂತ ಗೊತ್ತಿರಲಿಲ್ಲ. ಹಂಗೆ 3ನೇ ನಂಬರ್ ಸ್ಕ್ರೀನ್ ಓಪನ್ ಮಾಡಿ ಒಳಗಡೆ ಹೊಂಟ ಬಿಟ್ವಿ, ಏನೈತಿ ಒಳಗಡೆ ಯಾವ ಮೂವಿ ಹಾಕ್ಯಾರ ನೋಡಕ್ಕಂತ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದ ಅಲ್ಲಿ ಹಿಂದಿ ಮೂವಿ ರಿಲೀಸ್ ಮಾಡ್ಯಾರ ಅಂಥೇಳಿ. ಹಂಗೆ ಒಂದು ಸಾಂಗ್ ನೋಡಿಕೊಂಡು ಅಲ್ಲಿಂದ ಹೊರಗೆ ಬಂದ್ವಿ. ಎಷ್ಟೇ ಆದರೂ ನಮಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸೊ ಅದಕ್ಕೆ ಮತ್ತು ವಾಪಸ್ UI ಸೆಕೆಂಡ್ ಹಾಫ್ ನೋಡಕ್ಕಂತ ಬಂದ್ವಿ. ಇಡೀ ಸಮಾಜ ಇನ್ಮುಂದೆ ನಮ್ಮ ಕಾಲ್ ಕೆಳಗಮ್ಮ. ಬಟ್ ಈ ಮೂವಿದಾಗ ಏನು ಇಷ್ಟ ಆಯಿತು ಗೊತ್ತಿಲ್ಲ, ಬಟ್ ಒಂದಂತೂ ಭಾಳ ಲೈಕ್ ಆಯಿತು. ಅದು ಸಾಂಗ್ ಒಂದು ಟ್ರೋಲ್ ಸಾಂಗ್ ಒಂದು. ಮೂವಿ ಅಂತೂ ಮುಗೀತು. ಸೊ ಇವಾಗ ನೀವು ನಮ್ಮ ಹತ್ರ ಮೂವಿ ರಿವ್ಯೂ ಕೇಳಕ್ಕೆ ಹೋಗ್ಬೇಡಿ, ನಾವೇನು ಹೇಳೋಕ್ಕೂ ಆಗಂಗಿಲ್ಲ. ಅರ್ಥ ಆಯಿತು ಅನ್ಸುತ್ತೆ. ಆದರೆ ನಾನು ಹಿಂದೆ ಬರ್ತಾ ಇರೋ ಹುಡುಗಿ ಒಂದು ಕಮೆಂಟ್ ಮಾಡಿದ್ಲು, ಅದೇನಪ್ಪ ಅಂತಂದರೆ 3 hours ವೇಸ್ಟಾ.
ಚೆನ್ನಾಗಿದೆ ಮೂವಿ, ಆದರೆ ಮಾತ್ರ ಹೆಂಗೆ ತೆಗ್ದಿರೋ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಮೂವಿ ಸೂಪರಾಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಸೊ ಅಲ್ಲಿಂದ ನಾವು ಆಚೆ ಬಂದು ನಮ್ಮ ದೋಸ್ತರೆಲ್ಲ ಬಟ್ಟೆ ಗಿಟ್ಟೆ ತೊಗೋಬೇಕಂತಂದ್ರೆ ಅದಕ್ಕೆ ಶಾಪಿಂಗ್ ಹೋಗೋಣ ಅಂತಂದ್ರೆ ಸೊ ಸರಿ ಅಂತ ನಾವು ಅಲ್ಲಿಂದ ಹೊರಟ್ವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಚಹಾ ಕುಡಿಯೋನು ಅನಿಸ್ತು. ಸೊ ಅಲ್ಲೇ ಬಾಜು ಉಪಹಾರ ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಒಂದು ಚಹಾ ಕುಡಿದ್ವಿ. ಸೊ ಚಹಾ ಕುಡಿದ ಬೈಕ್ ಆನ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ನಾವು ರೀಚ್ ಆಗಿದ್ದು ಸ್ಟೈಲ್ ಅಪ್ಗೆ. ಸೊ ನಂದೇನೂ ಐಟಮ್ ತೊಗೊಳೋದಿರಲಿಲ್ಲ, ನನ್ನ ದೋಸ್ತರೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಇಲ್ಲಿ ಯಾವುದೇನೂ ಲೈಕ್ ಆಗಲಿಲ್ಲ ನಮಗೆ, ಬೇಡ ತೊಗೊಳೋದು ಅಂತ ಡಿಸೈಡ್ ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಝೂಡಿಯೋಗೆ. ನೆಕ್ಸ್ಟ್ ಸರ್ಚಿಂಗ್ ಸ್ಟಾರ್ಟ್ ಆಗಿತ್ತು ಝೂಡಿಯೋದಾಗ. ಇಲ್ಲೇ ಒಂದು 2 ತಾಸು ಹೋಯ್ತು ನಮ್ದು. ಟ್ರಯಲ್ ಮಾಡೋಕೆ ಸಿಕ್ಕಾಪಟ್ಟೆ ಲೈನಲ್ಲಿ ನಿಂತ್ಕೋಬೇಕಾಗಿತ್ತು, ಅಷ್ಟೊಂದು ರಶ್ ಇತ್ತು. ಬಟ್ ಆದರೂ ಇಲ್ಲೂ ನಮ್ಮ ದೋಸ್ತರಿಗೆ ಏನೂ ಲೈಕ್ ಆಗಲಿಲ್ಲ. ನಮ್ಮ ಸೀನಿಯರ್ ಒಬ್ಬರು ಅವ್ರ ಮಗುಗಂತ ಬಟ್ಟೆ ತೊಗೊಂಡ್ರು. ಸರಿ ಇಲ್ಲೂ ಬ್ಯಾಡ್ ನಡಿಪ ಅಂಥೇಳಿ ಮತ್ತೆ ಡಿಸೈಡ್ ಮಾಡಿ ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ವೆಸ್ಟ್ ಸೈಡ್ಗೆ. ಸರಿ ಆತು ಬಿಡಪ್ಪ, ಇಲ್ಲಾರ ತೊಗೋತಾರ ಅಂಥೇಳಿ ನಾನಿದ್ದೆ. ಆದ್ರೆ ಇಲ್ಲೂ ಏನೂ ಲೈಕ್ ಆಗಲಿಲ್ಲ. ಸೊ ಮತ್ತೆ ನಡ್ರಿಪ್ಪ ಅಂಥೇಳಿ ಅಲ್ಲಿಂದ ನಾವು ಹೊರಟು ರೀಚ್ ಆಗಿದ್ದು ಫ್ಯಾಷನ್ ಫ್ಯಾಕ್ಟ್ರಿಗೆ. ಆದರೂ ಇಲ್ಲೂ ಇವ್ರು ತೊಗೋತಾರ ಅನ್ನೋ ಡೌಟ್ನಾಗ ನಾನಿದ್ನಿ. ಲೈಫ್ ಸ್ಟೈಲ್ ಹೋಗೋಣ ನೆಕ್ಸ್ಟ್. ಇವಾಗ ಫ್ಯಾಷನ್ ಫ್ಯಾಕ್ಟ್ರಿಗೆ ಬಂದ್ವಿ, ಬೇಜಾರಾಗ್ಬಿಟ್ಟು ಸಿಕ್ಕಾಬಿಟ್ಟೆ. ಆ್ಯಂಡ್ ಅಗೈನ್ ಮತ್ತೆ ಸರ್ಚಿಂಗು ಟ್ರಯಲು ಸ್ಟಾರ್ಟ್ ಆಯಿತು. ಯಾಕೋ ಇವು ನಮ್ಮ ದೋಸ್ತಿ ಯಾವ ಬಟ್ಟೆನೂ ಲೈಕ್ ಆಗತ್ತಿಲ್ಲ. ಅದಕ್ಕೆ ನಮ್ಮ ಸೀನಿಯರ್ ಅವ್ನಿಗೆ ಹುಡುಕೊಟ್ರ ಆತಂತೇಳಿ ಅವರು ಹೆಲ್ಪ್ ಮಾಡ್ತಾಯಿದ್ರು. ಬಟ್ ಅಗೇನ್ ಇಟ್ಸ್ ನೋ ವೇ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಚಲಾಬ್ದೀನ್ ಏನಾದರೂ ಸಿಕ್ತಾ? ಹಾಂ, ನಂಗಂತೂ ಕಾಲು ನೋವು ಬಂದ್ಬಿಡ್ತು ಮಾರೆ. ಎಲ್ಲರೂ ಒಂದು ಚೇರ್ ಹುಡ್ಕಾಕತ್ತಿದ್ದೆ ನಾನು ಕುಂಡ್ರಾಕಂತೇಳಿ. ಅಬ್ಬಾ ಕೊನೆಗೂ ಒಂದು ಸಿಕ್ತು. ಲಬಕ್ಕಂತ ಹೋಗಿ ಕೂತ್ಕೊಂಡು ಅಷ್ಟ್ರಾಗ ನಮ್ಮ ದೋಸ್ತ ಒಬ್ಬ ಶೂ ಹೆಂಗೈತೆ ಅಂತ ತೋರ್ಸಕ್ಕೆ ಬಂದ. ಸರಿ ಶೂ ನೋಡೋಣ ಅಂತ ಮತ್ತೆ ಎದ್ದು ಅಲ್ಲೇ ಹುಡುಕ್ತಾ ಇದ್ದೆ. ಅಷ್ಟ್ರ ನಾವು ಕೂತಿರೋ ಪ್ಲೇಸು ಬೇರೆಯವ್ರು ಆಕ್ರಮಣ ಮಾಡ್ಕೊಂಡಿದ್ರು. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಸೊ ನಮ್ಮ ದೋಸ್ತರಾಗ ಒಬ್ಬಂತೂ ಬಟ್ಟೆ ತಗೊಂಡ ಇಲ್ಲಿ. ಬಟ್ ಇನ್ನೊಬ್ಬಗೆ ಏನೂ ಲೈಕ್ ಆಗಲಿಲ್ಲ ಅಂತ ಏನೂ ತೊಗೊಳ್ಳಿಲ್ಲ. ಸರಿ ಇನ್ನು ಎಲ್ಲೂ ಹೋಗೋಕ್ಕಾಗಲ್ಲ, ಆಲ್ರೆಡಿ ಸುಸ್ತಾಗೈತೆ ಭಾಳ. 8 ಗಂಟೆ ಆಯಿತು. ಮನೆಗದು ಹೋಗಿ ಅಡುಗೆ ಮಾಡ್ಬೇಕಂತ ಹೇಳಿ ಅಲ್ಲಿಂದ ಹೊರಟು ಮನೆ ಹಾದಿ ಹಿಡಿದ್ವಿ. ಸೊ ಮನೆಗೆ ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಡುಗೆ ಎಲ್ಲ ಮುಗಿಸಿ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡಿಕೊಂಡು ಇವತ್ತಿನ ಡೇನ ಮುಗಿಸಿದ್ವಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ ವೀಡಿಯೋಸ್ನ. ಸೊ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.